ಕೆಪಿ ನ್ಯೂಸ್ ಒಂದು ತಿಂಗಳಿಂದ ಈ ಮೊಟ್ಟೆಗಳ ಏನ್ ಭ್ರಷ್ಟಾಚಾರ ನಡೀತಾ ಇದೆಯಲ್ಲ, ಈ ಭ್ರಷ್ಟಾಚಾರದ ಬಗ್ಗೆ ಒಂದು ತಿಂಗಳಿಂದ ಸತತವಾಗಿ ನಿರಂತರವಾಗಿ ಸುದ್ದಿಯನ್ನ ಪ್ರಕಟಿಸ್ತಿದೆ ಆಲ್ರೆಡಿ. ಸೊ ಸಿಡಿಪಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ನನ್ಗೆ ಗೊತ್ತಿಲ್ಲ, ಡಿಡಿ ಹತ್ರ ಕೇಳಿ. ಅದಲ್ಲದೆ ನಾವು ಅಂಗನವಾಡಿ ಕೇಂದ್ರ ಕೂಡ ಭೇಟಿಯನ್ನ ಕೊಟ್ಟಿದ್ದೇವೆ. ಅಲ್ಲ ನೋಡಿದ್ರೆ ಮೊಟ್ಟೆ ಇಲ್ಲ, ರಿಜಿಸ್ಟರ್ ಮೇಂಟೈನ್ ಇಲ್ಲ. ಮಕ್ಕಳು ನೋಡಿದ್ರೆ ಮಕ್ಕಳಿಗೆ 1ನೇ ಕ್ಲಾಸ್ 2ನೇ ಕ್ಲಾಸ್. ಕೆಲವೊಂದು ಅಂಗನವಾಡಿ ಅಂತಂದ್ರೆ ಅಲ್ಲಿ ಲಾಕ್ ಹಾಕ್ಬಿಟ್ಟಿದ್ದಾರೆ ಅಂತ ಅಂಗನವಾಡಿಗಳು ಕೂಡ ನಾವು ನೋಡಿದ್ದೀವಿ. ಇನ್ನು ಅಷ್ಟೇ ಅಲ್ಲದೆ ಡಿಡಿ ಹತ್ರ ಹೋಗಿ ಕೇಳಿದ್ವಿ, ನಾವು ಗಮನಕ್ಕೆ ತಂದ್ವಿ ಡಿಡಿ ಅವ್ರಿಗೆ. ಅವ್ರಂತಾರೆ ನನ್ ಗಮನಕ್ಕೆ ಬರ್ಲಿಲ್ಲ. ಆಮೇಲೆ ಗಮನಕ್ಕೆ ತಂದ್ರು, ಹೌದು ಗಮನಕ್ಕೆ ಬಂದಿದೆ ಅಂತಾರೆ, ಅದೇ ಯಾವುದೂ ಕ್ರಮ ಕೈಗೊಳ್ತಿಲ್ಲ. ಇದ್ರ ಬಗ್ಗೆ ತಾವು ಹೇಳ್ತಿರ್ತಾರೆ. ಇವಾಗ ಇದು ಅಂಗನವಾಡಿಯಲ್ಲಿ ಏನು ವ್ಯವಹಾರ ನಡೀತಾ ಇದ್ರೆ ಅದರದ್ದು ಸೂಕ್ತವಾದ ತನಿಖೆ ಮಾಡ್ತೀವಿ. ಈಗಾಗಲೇ ಅಂಗನವಾಡಿಯಲ್ಲಿ ನಾವು ಇನ್ಸ್ಪೆಕ್ಷನ್ ಕೂಡ ಮಾಡ್ತಾ ಇದ್ದೀವಿ. ಎಲ್ಲ ಸ್ಟಾಕ್ ರಿಪೋರ್ಟ್ ಕೂಡ ಮೇಂಟೈನ್ ಮಾಡೋಕ್ಕೆ ಸ್ಟ್ರಿಕ್ಟ್ ಆಗಿ ಹೇಳಿದೀವಿ. ಜೊತೆಗೆ ಎಲ್ಲ ಸೂಪರ್ವೈಸರ್ಸ್ಗಳಿಗೂ CDPOಗಳಿಗೆ ACDPOಗಳಿಗೂ ಕೂಡ ಅನಿರೀಕ್ಷಿತ ಭೇಟಿಗಳು ಕೊಟ್ಟು ಎಲ್ಲ ವರದಿಗಳನ್ನು ನಮ್ಗೆ ಕೊಡ್ಬೇಕಂತ ಮೀಟಿಂಗ್ ಮಾಡಿ ಕೂಡ ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಈ ತರ ಯಾವುದು ಅಂಗನವಾಡಿಯಲ್ಲಿ ಇದು ಕಂಡು ಬಂದಿದೆ, ಅದರಲ್ಲಿ ತಮ್ಮ ವರದಿಯಲ್ಲಿ ಏನು ರಿಪೋರ್ಟ್ ಆಗಿದೆ ಅದು ನಾವು DD ಅವರಿಗೆ ಇವತ್ತೇ ನಾನು ಕೇಳಿಸಿ ಅಲ್ಲಿ ಏನಿದೆ ಅದ್ರದ್ದು ತನಿಖೆ ಮಾಡಿಸಿ ಇದರಲ್ಲಿ ಯಾರು ತಪ್ಪಿಸ್ತರಿದ್ದಾರೆ ಅವ್ರ ಮೇಲೆ ಸೂಕ್ತವಾದ ಕ್ರಮನೂ ಜರುಗಿಸ್ತೀವಿ.